ಅದಕ್ಕಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದ 12ರಿಂದ 19 ತನಕ ನಾವು ಓದಿಕೊಳ್ಳೋಣ. ಸಹೋದರರೇ ನೋಡಿಕೊಳ್ಳಿರಿ. ಓದಿ. ಸಹೋದರರೇ ನೋಡಿಕೊಳ್ಳಿರಿ, ಜೀವ ಸ್ವರೂಪನಾದ ದೇವರನ್ನು ಬಿಟ್ಟು ಹೋಗುವ ಅಪನಂಬಿಕೆಯುಳ್ಳ ಕೆಟ್ಟ ಹೃದಯವು ನಿಮ್ಮೊಳಗೆ ಯಾವನಲ್ಲಿಯೂ ಇರಬಾರದು. ನಿಮ್ಮಲ್ಲಿ ಒಬ್ಬರಾದರೂ ಪಾಪದಿಂದ ಮೋಸ ಹೋಗಿ ಕಠಿಣರಾಗದಂತೆ ಈ ಹೊತ್ತು ಎಂಬ ಕಾಲವು ಇರುವ ತನಕ ಪ್ರತಿನಿತ್ಯವೂ ಒಬ್ಬರನ್ನೊಬ್ಬರು ಎಚ್ಚರಿಸಿರಿ. ಮೊದಲಿನಿಂದಿರುವ ಭರವಸವನ್ನು ಅಂತ್ಯದವರೆಗೂ ದೃಢವಾಗಿ ಹಿಡಿದುಕೊಳ್ಳುವ ಪಕ್ಷಕ್ಕೆ ಕ್ರಿಸ್ತನಲ್ಲಿ ಪಾಲುಗಾರರಾಗಿದ್ದೇವಲ್ಲ. ನೀವು ಈ ಹೊತ್ತು ದೇವರ ಶಬ್ದಕ್ಕೆ ಕಿವಿಗೊಟ್ಟರೆ ನಿಮ್ಮ ಹಿರಿಯರು ದೇವರ ಕೋಪವನ್ನೆಬ್ಬಿಸಿದ ಸ್ಥಳದಲ್ಲಿ ಮಾಡಿದಂತೆ ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡಿರಿ ಎಂಬುದರಲ್ಲಿ ಕೇಳಿ. ಕೋಪವನ್ನೆಬ್ಬಿಸಿದವರು ಯಾರು? ಮೋಶೆಯ ಕೈ ಕೆಳಗಿದ್ದು ಐಗುಪ್ತದೊಳಗಿಂದ ಹೊರಟು ಬಂದವರೆಲ್ಲರೂ ಅಲ್ಲವೇ? ಮತ್ತು 40 ವರ್ಷ ಆತನು ಯಾರ ಮೇಲೆ ಬಹಳವಾಗಿ ಕೋಪಿಸಿಕೊಂಡನು? ಪಾಪ ಮಾಡಿದವರ ಮೇಲೆ ಅಲ್ಲವೇ? ಅವರ ಶವಗಳು ಅರಣ್ಯದಲ್ಲಿ ಬಿದ್ದವಲ್ಲ. ನನ್ನ ವಿಶ್ರಾಂತಿಯಲ್ಲಿ ನೀವು ಸೇರುವುದೇ ಇಲ್ಲವೆಂದು ಯಾರನ್ನು ಕುರಿತು ಪ್ರಮಾಣ ಮಾಡಿದನು? ಅವಿಧೇಯರನ್ನು ಕುರಿತಲ್ಲವೇ? ಅವರು ಸೇರಲಾರದೆ ಹೋದದ್ದು ಅಪನಂಬಿಕೆಯಿಂದಲೇ ಎಂದು ತಿಳಿದುಕೊಳ್ಳುತ್ತೇವೆ. ಥ್ಯಾಂಕ್ ಯು ಸಿಸ್ಟರ್. ದೇವರ ಸ್ತೋತ್ರ ಉಂಟಾಗಲಿ. ವಾಕ್ಯವನ್ನು ಓದಿ ಸಹಕರಿಸಿದ ಸಹೋದರಿಗೆ ನಾನು ವಂದನೆಗಳನ್ನು ತಿಳಿಸುತ್ತೇನೆ. ಕರ್ತನಲ್ಲಿ ಪ್ರಿಯ ದೇವಜನರೇ, ಅನೇಕ ಸಾರಿ ಈ ವಾಕ್ಯ ಭಾಗವನ್ನ ಓದಿದ್ದೇವೆ, ಧ್ಯಾನ ಮಾಡಿದ್ದೇವೆ. ಭಕ್ತರು ಉಪದೇಶ ಮಾಡುವಾಗ ನಾವು ಕೇಳಿಸಿಕೊಂಡಿದ್ದೇವೆ. ಮತ್ತೊಮ್ಮೆ ಈ ದಿನ ಓದಿಕೊಂಡಂತ ಈ ಒಂದು 12ರಿಂದ 19 ತನಕ ಓದಿಕೊಂಡಂತ ಈ ವಾಕ್ಯ ಭಾಗದಲ್ಲಿ, ಈ ಸಂದೇಶದಲ್ಲಿ ನಾವು ಒಂದು ವಿಷಯವನ್ನು ಒತ್ತಿ ನೋಡ್ತಾ ಇದ್ದೇವೆ. ಮೊದಲನೇ ವಾಕ್ಯವನ್ನು ಓದುವಾಗ 12ನೇ ವಚನದಲ್ಲಿ ನೋಡುವಾಗ, ಸಹೋದರರೇ ನೋಡಿಕೊಳ್ಳಿರಿ, ಜೀವ ಸ್ವರೂಪರಾದ ದೇವರನ್ನು ಬಿಟ್ಟು ಹೋಗುವ ಅಪನಂಬಿಕೆಗಳ ಕೆಟ್ಟ ಹೃದಯವು ನಿಮ್ಮೊಳಗೆ ಯಾವನಲ್ಲಿಯೂ ಇರಬಾರದು. ಹಾಗೆ 15ನೇ ವಾಕ್ಯ ನೋಡುವಾಗ, ನೀವು ಇವತ್ತು ದೇವರ ಶಬ್ದಕ್ಕೆ ಕಿವಿಗೊಟ್ಟರೆ ನಿಮ್ಮ ಹಿರಿಯರು ದೇವರ ಕೋಪವನ್ನು ಎಬ್ಬಿಸಿದ ಸ್ಥಳದಲ್ಲಿ ಮಾಡಿದಂತೆ ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡಿರಿ. ದೇವರ ಸ್ತೋತ್ರ ಉಂಟಾಗಲಿ. ಈ ಓದಿಕೊಂಡಂತ 2 ವಾಕ್ಯ ಭಾಗದಲ್ಲಿ ನೀವು ಹೃದಯವನ್ನು ನೋಡುತ್ತಿದ್ದೇವೆ ಪ್ರಿಯರೇ. ಈ ರಾತ್ರಿಯ ವೇಳೆಯಲ್ಲಿ ಈ ಒಂದು ಜೂಮ್ ಕೂಡಲ್ಲಿ ಸೇರಿ ಬಂದಂತ ಮತ್ತು ಮಾನವ ಶರೀರವನ್ನು ಧರಿಸಿಕೊಂಡಂತ, ರಕ್ತ ಮಾಂಸಗಳಿಂದ ಜೋಡಿಸಲ್ಪಟ್ಟಂತ ನಮ್ಮೆಲ್ಲರಲ್ಲಿಯೂ, ಚಿಕ್ಕವರ ಮೊದಲುಗೊಂಡು ದೊಡ್ಡವರ ತನಕ ನಮ್ಮೆಲ್ಲರಲ್ಲಿಯೂ ಹೃದಯವು ಇದೆ ಪ್ರಿಯರೇ. ಆ ಹೃದಯವು ನಿಂತು ಹೋದ್ರೆ ಇನ್ನು ಯಾವ ಕೆಲಸಕ್ಕೆ ಬಾರದವರು ಭದ್ರತಾ ಪ್ರಕಾರವಾಗಿ ಮಣ್ಣಿಗೆ ಸೇರಲಾಗಿದ್ದೇವೆ. ಆದರೆ ಇಲ್ಲಿ ಗಮನಿಸುವಾಗ ಈ ಓದಿಕೊಂಡಂತ 2 ವಾಕ್ಯದಲ್ಲಿ 2 ಹೃದಯಗಳನ್ನು ನೋಡ್ತಾ ಇದ್ದೇವೆ. ಒಂದೇ ಹೃದಯ, ಆ ಒಂದು ಹೃದಯದಲ್ಲಿ 2 ರೀತಿಯ ಒಂದು ಗುಣಗಳು ಇಲ್ಲಿ ನೋಡ್ತಾ ಇದ್ದೇವೆ. ಮೊದಲನೇದಾಗಿ ಓದಿಕೊಂಡಂತ ವಾಕ್ಯದಲ್ಲಿ ನೋಡುವಾಗ, ಜೀವ ಸ್ವರೂಪನಾದ ದೇವರನ್ನ ಬಿಟ್ಟು ಹೋಗುವ ಅಪನಂಬಿಕೆയുള്ള ಕೆಟ್ಟ ಹೃದಯ. ಕೆಳಗಡೆ ನಾವು ನೋಡುವಾಗ, ನಿಮ್ಮ ಹೃದಯ ಕಠಿಣ ಮಾಡಿಕೊಳ್ಳಬೇಡಿರಿ, ಕಠಿಣವಾದ ಹೃದಯ. ಹಾಗಾದ್ರೆ ಇಲ್ಲಿ ಕೂಡಿ ಬಂದ ನಾವೆಲ್ಲರೂ, ಆಗಲೇ ಹೇಳಿದೆ, ನಾವೆಲ್ಲರೂ ಮಾನವ ಸ್ಥಿತಿಯನ್ನ ದೇವರ ಸ್ವರೂಪದಲ್ಲಿ ಉಂಟು ಮಾಡಲ್ಪಟ್ಟು ಆತನ ಊರಿಂದ ಜೀವ ಶ್ವಾಸ ಉಸಿರಾಟವನ್ನ ಆಡೋದಕ್ಕಾಗಿಯೂ ಮತ್ತು ನಮ್ಮದೊಂದು ಹೃದಯವಿದೆ. ಆ ಹೃದಯ ಎಂತಹ ಹೃದಯವಾಗಿದೆ? ಆ ಹೃದಯ ಯಾರಿಗೆ ಸ್ವಂತ? ಈ ಹೃದಯದ ವಿಷಯ ಅನೇಕ ರೀತಿ ಹೇಳ್ತಾರೆ. ಈಗಿನ ಕಾಲಗಳು ನೋಡುವಾಗ ನನ್ನ ಹೃದಯವೆಲ್ಲ ನನಗೆ ಕೊಟ್ಟಿದ್ದೇನೆ ಎಂಬುದಾಗಿ ಹೇಳ್ತಾರೆ. ಅದು ಯಾವುದಕ್ಕೆ ಎಂಬುದಾಗಿ ಆ ಒಂದು ವಿಷಯಕ್ಕೆ ಹೋಗುವುದಿಲ್ಲ. ಈ ರಾತ್ರಿ ನಾವು ಕಲಿಯಲಿಕ್ಕಿರುವಂತದ್ದು ಭಾಗ, ನಮ್ಮ ಹೃದಯವು ಎಂಥದ್ದಾಗಿದೆ, ಎಂತಹ ಹೃದಯವು ದೇವರು ಇಷ್ಟಪಡುವಂಥದ್ದು, ದೇವರಿಗೆ ಅಥವಾ ಕ್ರಿಸ್ತನಿಗೆ ನಮ್ಮ ಹೃದಯವನ್ನು ಕೊಟ್ಟಿದ್ದರೆ ನಾವು ಹೇಗೆ ನಾವು ಜೀವಿಸಬೇಕು ಎಂಬಂತ ವಿಷಯಗಳನ್ನ ಈ ರಾತ್ರಿ ನಾವು ಧ್ಯಾನಿಸುವರಾಗಿದ್ದೇವೆ. ಈಗಾಗಲೇ ಇಲ್ಲಿ ನೋಡಿಕೊಂಡಿದ್ದೇವೆ. ಇದಕ್ಕೆ ನಾವು ಮತ್ತೊಮ್ಮೆ ಒತ್ತು ಕೊಡುವಾಗ, ಮೊದಲದಾಗಿ ಅಪನಂಬಿಕೆಗಳ ಕೆಟ್ಟ ಹೃದಯ ಎಂಬುದಾಗಿ ನೋಡ್ತಿದ್ದೇವೆ. ಕೆಟ್ಟ ಹೃದಯ ಮತ್ತು ಕಠಿಣ ಹೃದಯ. ವಿಮೋಚನ ಕಾಂಡದಲ್ಲಿ ನೋಡುವಾಗ, ಆ ಇಸ್ರಾಯೇಲರು ಐಗುಪ್ತ ದೇಶವನ್ನು ಬಿಟ್ಟು ಪ್ರಯಾಣಕ್ಕೆ ಸಿದ್ಧರಾದಂತಹ ಒಂದು ಸಮಯದಲ್ಲಿ 7ನೇ ಅಧ್ಯಾಯದ 13ನೇ ವಾಕ್ಯದಲ್ಲಿ ಅದನ್ನು ಗಮನಿಸ್ತೇವೆ.
ಯೆಹೋವನು ಮೊದಲು ಹೇಳಿದ್ದಂತೆ ಫರೋಹನ ಹೃದಯವು ಕಠಿಣವಾಯಿತು. ಅಂದ್ರೆ ಕಠಿಣ ಮಾಡಿಕೊಂಡದ್ದು. ಕಠಿಣ ಅಂದ್ರೆ ಅವರೆಷ್ಟೇ ಒತ್ತಾಯ ಮಾಡಿದ್ರು, ಎಷ್ಟೇ ಅವರು ಶ್ರಮೆಗಳಲ್ಲಿ ಕಷ್ಟಗಳಲ್ಲಿ ಕಠಿಣ ಹಾಕಿದ್ರು ಕೆಲವು ಹೃದಯ ಕಠಿಣ ಆಗುತ್ತೆ ಎಂಬುದಾಗಿ ನೋಡ್ತೇವೆ. ಇಲ್ಲಿ ಫರೋಹನ ಹೃದಯ ಕಠಿಣ ಮಾಡಿಕೊಳ್ಳುತ್ತೆ ಎಂಬುದಾಗಿ ಈ ಒಂದು ಉದ್ದೇಶ, ಈ ಒಂದು ಸಮಯ ಸಂದರ್ಭ ಗೊತ್ತುಂಟು. ಆದ್ರೆ ಈ ಆತನ ಕರೀತಿರುವಂತದ್ದು ನಮ್ಮ ಹೃದಯ ಅಂತದ್ದು ಆಗಿದೆ. ಮುಂದೆ ನೋಡುವಾಗ ಈ ಹೃದಯ ಎಂತದ್ದು ಎಂಬುದಾಗಿ ನಾವು ಗಮನಿಸುವಾದ್ರೆ ಪ್ರೇರಣೆ ಈ ರಾತ್ರಿ ನೋಡ್ತೇವೆ. ಇಲ್ಲಿ ನೋಡುವಂಥದ್ದು ಮೊದಲು ಇಬ್ಬರಿ ಪತ್ರ ನೋಡಿದೆವು, ಕೆಟ್ಟ ಹೃದಯ, ಅಪನಂಬಿಕೆಯ ಕೆಟ್ಟ ಹೃದಯ, ಮತ್ತು ಫರೋಹನ ಕಠಿಣವಾದ ಹೃದಯ. ಮತ್ತು ಯೆಶಾಯ 32:6 ನಾವು ಗಮನಿಸುವಾಗ ಎಂತ ಹೃದಯ, ನಾವು ಎರಡು ರೀತಿಯ ಹೃದಯಗಳನ್ನು ನೋಡ್ತೇವೆ. ಕೆಟ್ಟ ಹೃದಯ ಮತ್ತು ಮನುಷ್ಯನಲ್ಲಿ ಇರಬೇಕಾದ ಹೃದಯ. ಮೊದಲದಾಗಿ ಕೆಟ್ಟದ್ದಾಗಿರುವಂತ ವಿಷಯಗಳು, ಅಪನಂಬಿಕೆಯ ಕೆಟ್ಟ ಹೃದಯ, ಕಠಿಣ ಹೃದಯ. ಯೆಶಾಯ 32:6 ವಾಕ್ಯವನ್ನು ಗಮನಿಸುವಾಗ ಇಲ್ಲಿ ಸಹ ಒಂದು ಹೃದಯ ನೋಡ್ತೇವೆ. 32 ವಾಕ್ಯದಲ್ಲಿ ಇಲ್ಲಿ ನೋಡ್ತೇವೆ, ಇಲ್ಲಿ ಅಂತ ಹೃದಯ ಎಂಬುದಾಗಿ ಗಮನಿಸುವಾಗ ನೀಚನಾಗಿ ನೀಚವಾಗಿ ಮಾತಾಡುವವನು, ಅವನ ಹೃದಯವು ಕೇಡನ್ನ ಕಲ್ಪಿಸಿ. ಇದಕ್ಕೆ ನಾನು ಹೀಗೆ ಬರೆದುಕೊಂಡಿದ್ದೇನೆ, ಕೇಡನ್ನ ಕಲ್ಪಿಸುವಂತ ಹೃದಯ, ಅಪನಂಬಿಕೆಯ ಹೃದಯ, ಕಠಿಣವಾದ ಹೃದಯ. ಇಲ್ಲಿ ನೋಡುವಾಗ ಕೇಡನ್ನ ಕಲ್ಪಿಸುವಂತ ಹೃದಯ. 44ನೇ ಅಧ್ಯಾಯದ ಯೆಶಾಯ 44ನೇ ಅಧ್ಯಾಯದಲ್ಲಿ ಇಲ್ಲೊಂದು ಹೃದಯ ನೋಡ್ತೇವೆ. 20ನೇ ವಾಕ್ಯದಲ್ಲಿ ನೋಡುವಾಗ ಅವನು ತಿನ್ನುವುದು ಬೂದಿಯೇ, ಮೋಸಕ್ಕೊಳಗಾದ ಹೃದಯವು. ಗಮನಿಸಿದ್ರೆ ಹೃದಯವೆಂತದ್ದಾಗಿದೆ? ಅಪನಂಬಿಕೆಯ ಹೃದಯವಾಗಿದೆ, ಕಠಿಣವಾದ ಹೃದಯವಾಗಿದೆ ಮತ್ತು ಕೇಡನ್ನು ಕಲ್ಪಿಸುವಂಥದ್ದು, ಮೋಸಕ್ಕೊಳಗಾದ ಹೃದಯ ಎಂಬುದಾಗಿ ನೋಡುತ್ತೇವೆ. ಈ ಹೃದಯದ ಬಗ್ಗೆ ಆಲೋಚನೆ ಮಾಡುವಾಗ ಕ್ರಿಸ್ತನಲ್ಲಿ ಸ್ನೇಹಿತರು ಮತ್ತೊಂದು ಆ ಹೃದಯದ ಬಗ್ಗೆ ಹೇಳ್ತಾ ಇದ್ರು. ಒಂದು ಪೂರ್ವಕಾಲ 24ನೇ ಅಧ್ಯಾಯದ 16ನೇ ವಾಕ್ಯದಿಂದ ಅಲ್ಲಿ ನಾವು ಗಮನಿಸ್ತಾ ಇದ್ದೇವೆ. ಅಲ್ಲಿ ನೋಡ್ತೇವೆ, ಇದನ್ನ ಸ್ವಲ್ಪ ಓದಿಕೊಳ್ಳೋಣ. ಒಂದು ಪೂರ್ವಕಾಲ ವೃತ್ತಾಂತ 24ನೇ ಅಧ್ಯಾಯದ 16ನೇ ವಾಕ್ಯದಲ್ಲಿ ಗಮನಿಸ್ತೇವೆ. ತಿಳಿದುಕೊಳ್ಳುವ 26 ಒಂದು ಸಮುವೇಲ, ಒಂದು ಪೂರ್ವಕಾಲ ಅಲ್ಲ, ಒಂದು ಸಮುವೇಲ 24ನೇ ಅಧ್ಯಾಯದ 16ನೇ ವಾಕ್ಯ. ದಾವೀದನ ಮಾತುಗಳು ಮುಗಿದ ನಂತರ ಸೌಲನು, ದಾವೀದನೇ ನನ್ನ ಮಗನೇ, ಇದು ನಿನ್ನ ಸ್ವರವು ಅಂದು ಗಟ್ಟಿಯಾಗಿ ಅತ್ತನು. ಸೌಲನು ದಾವೀದನ ಮುಂದೆ ಮಾತಾಡುತ್ತಿರುವಂತದ್ದು. ಈ ಮಾತುಗಳನ್ನು ಗಮನಿಸುವಾಗ ಸೌಲನು ದಾವೀದನ ಕೊಲ್ಲುವುದಕ್ಕೋಸ್ಕರವಾಗಿ ಎಷ್ಟು ಸಾರಿ ಪ್ರಯತ್ನ ಪಟ್ಟನು, ಎಂತ ಆಲೋಚನೆಗಳನ್ನು ಮಾಡಿದನು. ಅದರ ದಾವೀದನನ್ನು ಹೊಗಳುತ್ತಿದ್ದಾನೆ. ಹೊಗಳುತ್ತಾ 26ನೇ ಬಂದ ಅಲ್ಲಿ ಒಂದು ನೋಡ್ತೇವೆ, ಗಿಬ್ಯದಲ್ಲಿದ್ದ ಸೌಲನ ಬಳಿಗೆ ಬಂದವನಿಗೆ, ದಾವೀದನು ಅರಣ್ಯದ ಮೂಡಣ ದಿಕ್ಕಿನಲ್ಲಿರುವ ಅಖಿಲ ಬೆಟ್ಟದ ಅಳಿಕೊಂಡಿರುವನು ನಿನಗೆ ಗೊತ್ತಿಲ್ಲವೆಂದರು. ಆಗ ಸೌಲನು ಇಸ್ರೇಲರ ಶ್ರೇಷ್ಠವಾದ 3,000 ಮಂದಿ ಸೈನಿಕರನ್ನು ಆರಿಸಿಕೊಂಡು ದಾವೀದನು ಹುಡುಕೋದಕ್ಕೋಸ್ಕರ ಜೀಫರಣಕ್ಕೆ ಹೋಗಿ 24ನೇ ಅಧ್ಯಾಯದಲ್ಲಿ ನನ್ನ ಮಗನೇ, ಹಾಗಾದ್ರೆ ಜನರ ಮುಂದೆ ಹೊಗಳುವುದು, ಒಳಗಡೆ ದ್ವೇಷವನ್ನಿಟ್ಟುಕೊಂಡಿರುವಂತದ್ದು, ಇದಕ್ಕಿನ ಒಂದು ಹೆಸರನ್ನು ಕೊಡುವುದು ಕಪಟ ಹೃದಯ, ನಾಟಕವಾಡುವಂಥದ್ದು. ಮುಂದೆ ಇರುವಾಗ ಹೊಗಳುವುದು, ಅವರನ್ನು ಕೊಂಡಾಡುವುದು, ವಿಧವಾದ ರೀತಿಯಲ್ಲಿ ಮಾತುಗಳಿಂದಲೇ ಸಂತೋಷ ಪಡಿಸುವಂಥದ್ದು. ಅದರ ಒಳಗಡೆ ಮಾತ್ರ ಭಯಂಕರವಾದ ವಿಷಯ. ಇಲ್ಲಿ ನೋಡಿ, ಸೌಲನು ವ್ಯಕ್ತಿ, ದಾವೀದನು ದೇವರಿಂದ ಆರಿಸಲ್ಪಟ್ಟವನು. ಗಮನಿಸ್ರಿ, ಹೇಳುವಂಥದ್ದು, ನನ್ನ ಮಗನೇ, ಎಷ್ಟೋ ಪ್ರೀತಿಯ ಮಾತುಗಳು. ಅದು ಮನಸ್ಸು ಬಿಟ್ಟಿದ್ದಾರೆ, ನಾವು ತಿಳ್ಕೋಬಹುದು. ದಾವೀದನು ಹುಡುಕ್ತಿದ್ದ ಸೌಲ ಇಲ್ಲಿ ಬಂದಾಗ ಮಗನ ಅಂತ ಹೇಳ್ತವನಲ್ಲ, ಎಂತ ಪ್ರೀತಿ ಬಂದಿದೆ. ಇದು ನಿನ್ನ ಸರ್ವ ಒಂದು ಗಟ್ಟಿಯಾಗಿ ಅರ್ಥನು. ಇದೆಲ್ಲವನು ದಾವೀದನಿಗೆ, ನೀನು ನನಗಿಂತ ನೀತಿವಂತನು, ನಾನು ನಿನಗೆ ಕೇಳಿ ಮಾಡಿದ್ರು ನೀನು ನನಗೆ ಒಳ್ಳೇದನ್ನೇ ಮಾಡಿದ್ದೆ, ಏನು ಹೊಗಳುವಂಥದ್ದು. ಬೇರೆ ಕರ್ತನು ಒಂದು ಹೃದಯವನ್ನು ಮರೆತಿದ್ದಾನೆ. ಈ ಹೃದಯ ಎಂತದ್ದಾಗಿದೆ? ಈ ಹೃದಯ ಯಾರಿಗೆ ಸ್ವಂತ? ಈ ರಾತ್ರಿ ನಮ್ಮನ್ನ ತಿಳಿದುಕೊಳ್ಳುವಂಥದ್ದು.
ಅಪನಂಬಿಕೆಯ ಹೃದಯ, ಕಠಿಣ ಹೃದಯ, ಕೇಡನ್ನು ಕಲ್ಪಿಸುವಂತ ಹೃದಯ, ಕಪಟ ಹೃದಯ, ಮೋಸದ ಹೃದಯ. ಮತ್ತು ನಾವು ಗಮನಿಸುವಾಗ ಯೋಬನ ಗ್ರಂಥ 31ನೇ ಅಧ್ಯಾಯದ ಯೋಬನ ಗ್ರಂಥ ಹಳೆ ಒಡಂಬಡಿಕೆಯಲ್ಲಿ 31ನೇ ಅಧ್ಯಾಯದ 27ನೇ ವಾಕ್ಯ, ಇಲ್ಲಿ ಸಹ ನೋಡಿದ 27ನೇ ವಾಕ್ಯ ನೋಡಿದಾಗ, ಹೃದಯವು ಮರಳುಗೊಳ್ಳುವ ಹೃದಯ, ಮೋಸ ಹೋಗುವಂತ ಹೃದಯ, ಕಪಟವಾದ ಹೃದಯ, ಮಾತುಗಳಿಗೆ ಮರಳುಗೊಂಡು. ಪ್ರೇರೆ ಈ ಹೃದಯ, ಅದಕ್ಕೆ ಇಬ್ಬರಿಗೆ ಅಂತ ಕಥೆ ಹೇಳುವಂಥದ್ದು ಅಪನಂಬಿಕೆಯ ಕೆಟ್ಟ ಹೃದಯ. ದೇವ ಜನರು, ದೇವರ ಮಕ್ಕಳು ಕರ್ತನಾದ ಯೇಸು ಕ್ರಿಸ್ತ ಪರಲೋಕಣವಾದಾಗ ಆತನಿಂದ ಕರೆಯಲ್ಪಟ್ಟಂತ, ನೇಮಿಸಲ್ಪಟ್ಟು ಪರಲೋಕ ರಾಜ್ಯ ಸುವಾರ್ತೆಯನ್ನು ಸಾರದಕ್ಕಾಗಿ ಕಳಿಸಲ್ಪಟ್ಟಂತ ಶಿಷ್ಯರು ಒಂದು ಗುಂಪಾಗಿ ಕೂಡಿಕೊಂಡು ಅವರಿಗಿದ್ದಂತ ಆಸ್ತಿ ಎಲ್ಲವನ್ನ ಮಾರಿ ಒಂದು ಕಡೆ ಅಪೊಸ್ತಲರ ಪಾದಗಳ ಬಳಿ ಇಟ್ಟರು. ಆದ್ರೆ ಇಲ್ಲಿ ಒಂದು ಕಪಟ, ಒಂದು ಮೋಸ, ಒಂದು ಅಪನಂಬಿಕೆಯುಳ್ಳ ಹೃದಯವು ಅನನೀಯ ಸಪ್ಪರಲ್ಲಿ ಹುಟ್ಟಿದ್ದೆಂಬುದಾಗಿ ಇದನ್ನ ಅಧ್ಯಾಯದಲ್ಲಿ ನೋಡ್ತಾ ಇರ್ತೇವೆ. ಅಪನಂಬಿಕೆಯನ್ನು ಎಲ್ಲರೂ ಕೊಟ್ಬಿಟ್ರೆ, ಎಲ್ಲ ಅಲ್ಲೇ ಬಿಟ್ಬಿಟ್ರೆ ನಾಳೆ ನಮ್ ಖರ್ಚಿಗೆ ಎಲ್ಲದೂ ಕೇಳಕ್ಕಾಗುತ್ತಾ? ಅಲ್ಲಿ ನೋಡ್ತಾವ್ರೆಲ್ಲರ ಮನಸ್ಸು ಒಂದೇ ಆಗುತ್ತು. ಆದ್ರೆ ಈ ಗಂಡ ಹೆಂಡತಿ ಅದು ಯಾವ ಹೃದಯ? ಇದು ಕಪಟ ಹೃದಯ, ಮೋಸ ಮಾಡುವಂಥದ್ದು, ಕೇಡನ್ನು ಕಲ್ಪಿಸುವಂಥದ್ದು, ಮತ್ತು ತಾವು ಸಮರ್ಪಣೆ ಮಾಡಿಕೊಂಡಿದ್ರಿಂದ ಎರಡು ಮಾತು, ಎರಡು ಆಲೋಚನೆ, ಚಂಚಲ ಹೃದಯ. ಪ್ರೇರೆ ಅದಕ್ಕಾಗಿ ಗ್ರಂಥಕರ್ತನು ಬಹಳ ಶ್ರೇಷ್ಠವಾದ ಹೃದಯದ ಬಗ್ಗೆ ಆಳವಾಗಿ ಬರೆಯಲ್ಪಟ್ಟಂತವನು. ಹಳವಡಂಬಡಿಕೆಯಲ್ಲಿ ಹೃದಯಗಳ ಕುರಿತು ಬಿಚ್ಚಿ ಬಿಚ್ಚಿ ಬರೆಯಲ್ಪಟ್ಟಂತ ಯೆರೆಮೀಯನು ಒಂದು ಮಾತನ್ನು ಹೇಳ್ತಾನೆ. ಯೆರೆಮೀಯನ ಗ್ರಂಥ 17ನೇ ಅಧ್ಯಾಯದ 9ನೇ ವಾಕ್ಯದಲ್ಲಿ ನಾವು ಗಮನಿಸೋಣ. ಯೆರೆಮೀಯನ ಪ್ರವಾದನೆ ಗ್ರಂಥ 17ನೇ ಅಧ್ಯಾಯದ 9ನೇ ವಾಕ್ಯದ ಕಂಠಪಾಠ ನಮ್ಮೆಲ್ಲರಿಗೂ ಸಹ ಆದ್ರೂ ನೋಡಿಕೊಂಡು ಪ್ರೇರೆ ಹೇಳ್ತಾನೆ, ಹೃದಯವು ಎಲ್ಲಕ್ಕಿಂತಲೂ ವಂಚಕ, ಹೃದಯವು ಎಲ್ಲಕ್ಕಿಂತಲೂ. ನೋಡಿ, ಒಂದಿಷ್ಟಿದೆ, ಒಂದ್ ಸ್ವಲ್ಪ ಒಂದು ಇಡಿ ಇಷ್ಟಿರುತ್ತೆ ಅಂತ ಹೇಳ್ತಾರೆ ಹೃದಯ ಆಪರೇಷನ್ ಮಾಡೋ ಡಾಕ್ಟರ್ಗಳು. ಆದ್ರೆ ನನ್ನ ಒಂದು ವೆಯ್ಟ್ ಹೇಳ್ತೀನಿ, ನಾನು ಸುಮಾರು 97 kg ಇದ್ದೀನಿ. ಈ 97 kg ಇರುವಂತ ಈ ಒಂದು ಮನುಷ್ಯನನ್ನ ಕಂಟ್ರೋಲ್ ಮಾಡುವಂತದ್ದೇ ಹೃದಯ. ಏನು ಏನೇನೋ ತೋರಿಸುತ್ತೆ, ಮೋಹಕ್ಕೆ ಒಳಗಾಗುವಂಥದ್ದು, ಮೋಹಕ್ಕೆ ಮರಳುಗೊಳ್ಳುವಂಥದ್ದು, ಎಲ್ಲ ವಿಷಯಗಳಲ್ಲಿ ನಮ್ಮನ್ನ ದಾರಿ ತಪ್ಪಿಸೋಕ್ಕೋಸ್ಕರವಾಗಿ ಕಣ್ಣಿಗೆ ಕಾಣಿಸುವ ಹೊರಗಡೆ ಶಬ್ದ ಮಾಡುತ್ತಾ ಇರ್ತೇವೆ. ಲಬ್ ಡಬ್ ಅಂತ ಕೆಲವೊಬ್ರು ಹೇಳ್ತಾರೆ, ನಮ್ಮ ಅಂಗಲ್ ಇರ್ತಾರೆ, ಅವರು ಇವತ್ತು ಜಾಯ್ನ್ ಆಗಿದ್ದಾರೆ ಇಂಟರ್ ಅಂಕಲ್ ಅಂತ ಹೇಳಿ ಅವ್ರು ಹೇಳ್ತಾ ಇರ್ತಾರೆ. ಕೆಲವು ಹೃದಯ ಲಬ್ ಡಬ್ ಅನ್ಬೇಕು, ಹಂಗನ್ನೆಲ್ಲ ಡಬ್ಬು ಡಬ್ಬು ಅಂತ ಹೇಳ್ತಾರೆ ತಿರುಗಲ್ಲವರು. ಹಾಗಾದ್ರೆ ಪ್ರೇರೆ ಇದು ನಮ್ಮನ್ನ ಎಲ್ಲಿಗೆ ಕರೆದುಕೊಂಡು ಹೋಗುತ್ತೆ? ಇಲ್ಲಿ ನೋಡ್ತಾ ಇದ್ದೇವೆ, ಮರಳುಗೊಳಿಸುವ ಹೃದಯ. ಹೃದಯ ಏನಾಗಿದೆ ಅಂತೆ? ಹೃದಯವು, ಇದರ ಒಂದು ಹಾಡು ಇದೆ ತೆಲುಗಲ್ಲಿ, ಹೃದಯ ಮನ್ನಿಟ್ಟಿಗಂತೆ ಘೋರವೇನಿದೆ ಅಂತ. ಹೃದಯವು ಎಲ್ಲಕ್ಕಿಂತಲೂ ವಂಚಕ, ಗುಣವಾಗದ ರೋಗಕ್ಕೆ ಒಳಗಾಗಿದೆ. ಅದನ್ನು ಯಾರು ತಿಳಿದಾರು? ದೇವ ಜನರೇ, ಈ ಹೃದಯ ಅಪನಂಬಿಕೆಗಳಂತ ಹೃದಯ, ಅನನೀಯ ಸಫರಲ್ಲಿದ್ದಂತ ಒಂದು ಹೃದಯ, ಹಣಕ್ಕೋಸ್ಕರವಾಗಿ ಕರ್ತನಾದ ಯೇಸು ಕ್ರಿಸ್ತನ ಹಿಡಿಕೊಡಲು ಪ್ರೇರೇಪಿಸಲ್ಪಟ್ಟಂತ ಯೂದನ ಹೃದಯ, ತನ್ನ ಮಗಳನ್ನು ಮದುವೆಯಾಗಿ ತನಗಿದ್ದಂತ ಅವಮಾನವನ್ನ ಜಯಿಸಲು ಯುದ್ಧವನ್ನು ಜಯಿಸಿದಂತ ದಾವೀದನನ್ನ ಕೊಲ್ಲುವುದಕ್ಕೋಸ್ಕರವಾಗಿ ಹೋರಾಟ ಮಾಡಿದಂತ ಹುಡುಕಾಡಿದಂತ ಸೌಲನ ಹೃದಯ, ಪ್ರಪ್ರಥಮವಾಗಿ ದೇವರು ಕೊಟ್ಟಂತ ಅಪ್ಪಣೆಯನ್ನ ಮೀರಿ ನೋಡಲು ರಮ್ಯವಾಗಿರುವಂತ ಆನಂದಕರವಾದ ಹಣ್ಣನ್ನ ತಿನ್ನಲು ಅಪೇಕ್ಷಿಸುವಂತ, ಆಸೆ ಪಡುವಂತ, ಬಯಸುವಂತ ಹವ್ವಳ ಹೃದಯ. ದೇವ ಜನರ, ಈ ಒಂದು ಹೃದಯದ ಬಗ್ಗೆ ನಾನು ಹೇಳ್ತಾ ಇದ್ದೆ. ಅದಕ್ಕೆ ಯೆರೆಮೀಯನು ಇನ್ನು ಮುಂದುವರೆದು ಹೇಳ್ತಾನೆ. ಅಲ್ಲಿ ಗಮನಿಸುವಾಗ 11ನೇ ಅಧ್ಯಾಯದ 8ನೇ ವಾಕ್ಯವನ್ನು ನೋಡಿಕೊಳ್ಳೋಣ. ಯೆರೆಮೀಯ 11:8 ನಾವು ಗಮನಿಸುವಾಗ ಇಲ್ಲಿ ಒಂದು ಹೃದಯದ ಬಗ್ಗೆ ಇದೆ. ಅಲ್ಲಿ ನೋಡ್ತೇವೆ, ಅವರಾದರೂ ಕೇಳಲಿಲ್ಲ, ಕಿವಿಗೊಡಲಿಲ್ಲ, ಪ್ರತಿಯೊಬ್ಬನು ತನ್ನ ದುಷ್ಟ ಹೃದಯದ ಹಠಕ್ಕೆ ಬಿದ್ದನೆಂಬುದಾಗಿ ನೋಡ್ತೇವೆ ಪ್ರೇರೆ. ಈ ಹೃದಯ ಎಂಬಂತ ಒಂದು ವಿಷಯವನ್ನು ಓದುವಾಗ ಬಹಳಷ್ಟು ಸಾರಿ ಯೆರೆಮೀಯನ ಗ್ರಂಥದಲ್ಲಿ ಇದರ ಬಗ್ಗೆ ಬರೆಯಲ್ಪಟ್ಟಿದೆ. ಹೃದಯದ ಬಗ್ಗೆ, ಹೃದಯ ಎಂತದ್ದಾಗಿದೆ ಮತ್ತು ಇಂಥ ಕೆಟ್ಟ ಹೃದಯನ್ನ, ಇಂಥ ದುಷ್ಟ ಹೃದಯವನ್ನು ದೇವರು ಹೇಗೆ ತನ್ನ ಕಡೆಗೆ ತಿರುಗಿಸಿಕೊಂಡನು ಎಂಬುದಾಗಿ ನಾವು ಗಮನಿಸ್ತೇವೆ ಪ್ರೇರೆ. 7:24 ಯೆರೆಮೀಯನ ಗ್ರಂಥ 7:24 ಸಹ ಯೆರೆಮೀಯನ ಹೇಳಿದ ಒಂದು ಮಾತನ್ನು ಗಮನಿಸುವ.
ಎಲ್ಲಿ ನೋಡ್ತಾ ಅವರಾದ್ರೆ ಕೇಳಲಿಲ್ಲ, ಕಿವಿಗೊಡಲಿಲ್ಲ, ಸ್ವಂತ ಆಲೋಚನೆ ಅನುಸರಿಸಿ ತಮ್ಮ ದುಷ್ಟ ಹೃದಯದ ಅಡ್ಡದಂತೆ ನಡೆದು ಹಿಂದಿರುಗಿಯೇ ಹೋದರೂ ಮುಂದುವರಿಯಲಿಲ್ಲ. ದುಷ್ಟ ಹೃದಯ ಈ ರಾತ್ರಿ ನೋಡ್ತಾ ಇದ್ದೀವಿ, ಒಂದು ಹೃದಯ. ಆ ಹೃದಯಕ್ಕಿರುವಂತದ್ದು ಹೆಸರೊಂದು ಹಾರ್ಟ್. ಆ ಹೃದಯ ಬಹಳ ಬಹಳ ಸ್ಪಷ್ಟವಾಗಿ ಅಂದಚಂದವಾಗಿ ಚಿತ್ರೀಕರಿಸುವಂತವ್ರು. ಆದ್ರೆ ಇಲ್ಲಿ ನೋಡುವಾಗ ಅಪನಂಬಿಕೆയുള്ള ಕೆಟ್ಟ ಹೃದಯ, ಕಠಿಣ ಹೃದಯ, ಕಪಟ ಹೃದಯ, ಕೇಡನ್ನ ಕಲ್ಪಿಸುವ ಹೃದಯ, ಮೋಸಕರವಾದ ಹೃದಯ, ಮರಳುಗೊಳಿಸುವಂತ ಹೃದಯ, ವಂಚನೆಯ ಹೃದಯ, ದುಷ್ಟ ಹೃದಯ. ದೇವಚಂದ್ರೆ ಆಲೋಚನೆ ಮಾಡೋಣ. ಹಾಗಾದ್ರೆ ಈ ಒಂದು ಅಪನಂಬಿಕೆಯುಳ್ಳ ಅನನೀಯ ಸಫೆರಲ್ಲಿ ಹುಟ್ಟಿದಂತ ಹೃದಯ, ಆ ಹೃದಯವ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಾವು ಎಂಥ ಹೃದಯವನ್ನು ಹೊಂದಿಕೊಳ್ಳಬೇಕೆಂಬುದಾಗಿ ಈವರೆಗೂ ಆ ಹೃದಯದ ಕೆಟ್ಟ ವಿಷಯಗಳನ್ನು ನಾವು ಕಲಿತುಕೊಂಡೆವು. ಈಗ ಎಂಥ ಹೃದಯ ನಮ್ಮಲ್ಲಿರಬೇಕು ನಾವು ನೋಡಿಕೊಳ್ಳೋಣ. 1 ಯೋಹಾನ ಪತ್ರಿಕೆ 3ನೇ ಅಧ್ಯಾಯ 20ನೇ ವಚನ. ಇಲ್ಲಿ ಗಮನಿಸುವಾಗ, ಇದನ್ನು ದೇವರು ಮತ್ತು ನಮ್ಮ ಹೃದಯವು ಯಾವ ವಿಷಯದಲ್ಲಾದ ನಮ್ಮನ್ನು ದೋಷಿಗಳೆಂದು ನಿರ್ಣಯಿಸಿದರು, ದೇವರು ನಮ್ಮ ಹೃದಯಕ್ಕಿಂತ ದೊಡ್ಡವನಾಗಿದ್ದು ಎಲ್ಲವನ್ನು ಬಲ್ಲವನಾಗಿದ್ದೇನೆಂದು ನಾವು ತಿಳಿದು ದೇವರ ಸಮಕ್ಷದಲ್ಲಿ ನಮ್ಮ ಹೃದಯವನ್ನು ಸಮಾಧಾನ ಪಡಿಸುವು. ಪ್ರಿಯರೇ, ನಮ್ಮ ಹೃದಯವು ನಮ್ಮನ್ನು ದೋಷಿಗಳೆಂದು ನಿರ್ಣಯಿಸದಿದ್ದರೆ ನಮಗೆ ದೇವರ ವಿಷಯದಲ್ಲಿ ಧೈರ್ಯ ಉಂಟು. ದೇವರ ನಮಗೆ ಸ್ತೋತ್ರ ಉಂಟಾಗಲಿ. ಈ ರಾತ್ರಿ ಕೇಳಿಸಿಕೊಳ್ಳುವಂತ ನಾವು ಈ ರಾತ್ರಿ ದೇವರ ವಾಕ್ಯವನ್ನ ಧ್ಯಾನಿಸುತ್ತಾ ಕೇಳಿಸಿಕೊಳ್ಳುತ್ತಿರುವಂತ ನಾವೆಲ್ಲರೂ ಪ್ರಿಯರೇ, ನಮ್ಮನ್ನ ಇನ್ನೊಬ್ಬರು ದೋಷಿ ಎಂದು ಇನ್ನು ವಿಧ ವಿಧವಾದ ಈ ರೀತಿಯಲ್ಲಿ ಹೇಳುವಂತ ಮಾತುಗಳು ಯಾರು ಹೇಳುವುದಕ್ಕಿಂತ ನಾವ್ಯಾರು ಒಂದು ಸಾರಿ ನಮ್ಮನ್ನು ಆಲೋಚನೆ ಮಾಡಿದಾಗ ಪ್ರಿಯರೇ, ಚಿಕ್ಕಂದಿನಿಂದಲೂ ಈವರೆಗೂ ನಾವು ಮಾಡಿದಂತ ಎಲ್ಲ ಒಳ್ಳೆ ಮತ್ತು ಕೆಟ್ಟ ಕೆಲಸಗಳು ನಮ್ಮ ಕಣ್ಣು ಮುಂದೆ ಬರುವಂತದ್ದಾಗಿದೆ ಪ್ರಿಯರೇ. ಯಾಕೆ ಎಲ್ಲವನ್ನು ಸಹ ಮನಸ್ಸು ಎಂಬುದಾಗಿ ಅನೇಕ ಕಡೆ ನಾವು ಮನಸ್ಸು, ಹೃದಯ ಎಂಬುದಾಗಿ ನೋಡುತ್ತೇವೆ. ಆದ್ದರಿಂದ ಇಲ್ಲಿ ಸ್ಪಷ್ಟವಾಗಿ ಗ್ರಂಥಕರ್ತನಾದ ಯೋಹಾನನು ಹೇಳುವಂತ ಒಂದು ಮಾತು ಏನೆಂಬುದಾಗಿ ಹೇಳ್ತಿದ್ದಾರೆ ಪ್ರಿಯರೇ, ನಮ್ಮ ಹೃದಯವು ನಮ್ಮನ್ನು ದೋಷಗಳಿಂದ ನಿರ್ಣಯಿಸದಿದ್ದರೆ. ಯಾಕಂದ್ರೆ ಈ ದಿನ ಮನುಷ್ಯರು ಅವರಿಗೆ ಇಷ್ಟವಾದ ರೀತಿಯಲ್ಲಿ ನಾವು ನಡೆದುಕೊಂಡ್ರೆ, ಒಂದು ವೇಳೆ ಅವರಿಗೆ ದಾಸರಾದರೆ, ಅವರಿಗೆ ವಿಧೇಯರಾದರೆ, ಅವ್ರು ಮಾಡುವಂತ ಎಲ್ಲ ಕೆಲಸಕ್ಕೂ ನಾವು ಚೆಯ್ಯಂದ್ರೆ ಒಂದು ನಮ್ಮನ್ನು ತುಂಬಾ ಒಳ್ಳೆಯವರು ಅಂತ ಹೇಳ್ಬೋದು. ಪ್ರಿಯರೇ, ನಾವೆಂಥವರು ನಮ್ಮ ಜೀವಿತ ಕಾಲ, ಯಾಕಂದ್ರೆ ಅವರಾದ್ರೂ ಒಂದು ವೇಳೆ ಒಂದು ವಾರ ಇರ್ಬೋದು, ಒಂದು ತಿಂಗಳು ಇರ್ಬೋದು, ಒಂದು ವೇಳೆ ಗಂಡ ಹೆಂಡತಿ ಆದ್ರೆ ಸಾಯುವ ತನಕ ಇರ್ಬೋದು. ಆದರೆ 24 ಗಂಟೆಗಳ ಕಾಲ ನಮ್ಮೊಟ್ಟಿಗೆ ಜೋಡಿಸಲ್ಪಟ್ಟಂತ ಒಂದು ಮಿಷನ್, ಈ ಹೃದಯ ಇಡೀ ಮಾನವನನ್ನ ಕಂಟ್ರೋಲ್ ಮಾಡುವಂಥದ್ದು, ನಡೆಸುವಂಥದ್ದು, ಕಲಿಸುವಂಥದ್ದು, ಆಳುವಂತ ಈ ಹೃದಯ ನಾವ್ಯಾರೆಂದು ಅದಕ್ಕೆ ಮಾತ್ರ ಚೆನ್ನಾಗಿ ತಿಳಿದಿರುತ್ತದೆ. ಅದ್ ಹೇಳಬೇಕು. ಕರ್ತನಾದ ಯೇಸು ಕ್ರಿಸ್ತನು ಹೇಳಿದ ಹಾಗೆ, ಬಲ ನಂಬಿಗಸ್ತನಾದ ಹಾಳೆ, ನಂಬಿಗಸ್ತನಾದ ದಾಸನೇ, ನಂಬಿಗಸ್ತನಾದ ನನ್ನ ಮಗನ ಎಂಬುದಾಗಿ. ಪ್ರಿಯರೇ, ಯಾಕಿದ್ರೆ ನೋಡ್ತಾ ಇದ್ದೇವೆ, ನಮ್ಮ ಹೃದಯವು ನಮ್ಮನ್ನು ದೋಷಗಳೆಂದು ನಿರ್ಣಯಿಸದಿದ್ದಾರೆ. ಬದಲು ಪ್ರಿಯರೇ, ಸರ್ಟಿಫಿಕೇಟ್ ಈ ಹೃದಯ. ನಾವು ಮಾಡುವಂತ ಪ್ರತಿಯೊಂದು ಕೆಲಸಕ್ಕೂ ಸಂತೋಷವಾದ ರೀತಿಯಲ್ಲಿ ನಮಗೆ ಜೈ ಎಂಬುದಾಗಿ ಹೇಳುವಂಥದ್ದು. ಇನ್ನು ಮಾಡುವ ನಿನ್ನ ಕೆಲಸ ನನಗೆ ಇಷ್ಟವಾಗಿದೆ ಎಂಬುದಾಗಿ ಹೇಳುವುದಕ್ಕೋಸ್ಕರ ಪ್ರಿಯರೇ, ನಮ್ಮಲ್ಲಿ ಕೆಟ್ಟ ಹೃದಯವಿದೆಯಾ, ಮೋಸಪಡಿಸುವಂತ, ಮರಳುಗೊಳ್ಳುವಂತ, ಕಪಟವಾಗಿರುವಂತ, ಕಠಿಣವಾಗಿರುವಂತ, ದುಷ್ಟಕರವಾದ ಹೃದಯವಿದ್ದರೆ ನಮ್ಮ ಹೃದಯವು ನಮ್ಮನ್ನು ಎಂದಿಗೂ ಒಪ್ಪುವುದಿಲ್ಲ. ಅದು ನಮ್ಮ ಬಗ್ಗೆ ಬಹಳ ಚಿಂತನೆ, ವೇದನೆ ಉಳ್ಳಂತ ಹೃದಯವಾಗಿರುತ್ತೆ ಎಂಬುದಾಗಿ ನೋಡ್ತಾ ಇದ್ದೇವೆ ಪ್ರಿಯರೇ. ಹಾಗಾದ್ರೆ ನಮ್ಮಲ್ಲಿರುವಂತಹ ಒಂದು ಹೃದಯ ಸಮಾಧಾನಕರವಾದಂತ ಹೃದಯವಾಗಿರಬೇಕು. ಭಕ್ತನಾಗಿರುವಂತ ಆ ಪೌಲನು 2 ಕೊರಿಂಥಿ 6:13 ಹೇಳುವಂತ ಒಂದು ಮಾತು ನೋಡೋಣ. ಎಂಥ ಹೃದಯ ನಮ್ಮಲ್ಲಿರಬೇಕು. 2 ಕೊರಿಂಥಿ 6ನೇ ಅಧ್ಯಾಯದ 13ನೇ ವಾಕ್ಯದಲ್ಲಿ ಒಂದು ಹೃದಯವನ್ನು ನೋಡ್ತೇವೆ ಪ್ರಿಯರೇ. 13ನೇ ವಾಕ್ಯ ಇಲ್ಲಿ ನೋಡುವಾಗ, ಕೊರಿಂಥದವರೇ, ನಾವು ನಿಮ್ಮೊಡನೆ ಧಾರಾಳವಾಗಿ ಮಾತಾಡುತ್ತಾ ಇದ್ದೇವೆ, ನಮ್ಮ ಹೃದಯವು ನಿಮ್ಮ ವಿಷಯದಲ್ಲಿ ವಿಶಾಲವಾಯಿತು. ದಾವೀದನಿಗೆ ಸೌಲನ ಹೃದಯ ವಿಶಾಲವಾಗ್ಲಿಲ್ಲ. ಸದ್ಯಕ್ಕೆ ತಪ್ಪಿಸಿಕೊಂಡಿದ್ದಲ್ಲ, ಮತ್ತೆಲ್ಲಿ ಇವನು ಹುಡುಗ ಇಟ್ಕೊಂಡು ಆಗ್ತಾನಂತೇಳಿ ಮಗನೇ 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 ಅಂತ ಕಪಟ ಒಳಗಡೆ, ಆ ಮುದುಕನಿಗೆ ಇದ್ದಂತ ಒಂದು ಒಳಗಡೆ. ಆದ್ರೆ ಅಲ್ಲಿ ಮಾತ್ರ ಮಾತಲ್ಲೇ ಬೆಳೆಸ್ಬಿಟ್ಟ ಪಾಪ ದಾವೀದನ. ಹತ್ತು ಬಿಟ್ಟ. ಕೆಲವರು ದಂತ ಕಡೆ ಮೊಸಳೆ ಕಣ್ಣೀರು ಅಂತಾರೆ. 10 26ನೇ ಅಧ್ಯಾಯಕ್ಕೆ ಬಂದು ಅಲ್ಲಿ ಹುಡ್ಕಾಡಕ್ ಹೋಗ್ತಾ ಇದ್ದಾನೆ. ಇಲ್ಲಿ ನೋಡ್ತಾ ಇದ್ದೇವೆ, ಕೊರಿಂಥದವರೇ, ನಾವು ನಿಮ್ಮೊಡನೆ ಧಾರಾಳವಾಗಿ ಮಾತಾಡುತ್ತಾ ಇದ್ದೇವೆ, ನಮ್ಮ ಹೃದಯವು ನಿಮ್ಮ ವಿಷಯದಲ್ಲಿ ವಿಶಾಲವಾಯಿತು.
ವಿಶಾಲವಾದಂತ ಹೃದಯ. ಯಾವ ವಿಷಯದಲ್ಲಿ? ನಿಮ್ಮ ವಿಷಯದಲ್ಲಿ ನಮ್ಮ ಹೃದಯ ವಿಶಾಲವಾಗಿರುವುದರಿಂದ ನಮ್ಮ ವಿಷಯದಲ್ಲಿ ನಿಮ್ಮ ಹೃದಯವನ್ನು ವಿಶಾಲ ಮಾಡಿಕೊಳ್ಳಿರಿ. ಕಷ್ಟಕರವಾಗಿದೆ ಪ್ರೇರೆ. ಇಲ್ಲಿ ಪೌಲನ ಮಾತಾಡುವಂಥದ್ದು ಕೊಡುವಂತ ವಿಷಯವಾಗಿ ನೋಡ್ತೇವೆ. ಅನೇಕ ವಿಷಯ ಕೊಡುಗೆಗಳ ಬಗ್ಗೆ ಮಾತಾಡುವಂತದ್ದಾಗಿದೆ ಪ್ರೇರೆ. ಆದ್ದರಿಂದ ಈ ದಿನದಲ್ಲಿ ಕೊಟ್ಟರು ಕೊಡದೇ ಇದ್ದರು, ಎಷ್ಟು ಕೊಟ್ಟರು ಹೇಗೆ ನೋಡಿಕೊಂಡ್ರು, ಕೆಲವರು ತಗೊಳ್ತಾರೆ, ಸ್ವೀಕಾರ ಮಾಡ್ಕೊಳ್ತಾರೆ. ಆದರೆ ಪ್ರೇರೆ ಅನೇಕ ರೀತಿಯ ಆಶೀರ್ವಾದ ಅನುಭವಿಸುತ್ತಾರೆ. ಹಿಂತಿರುಗಿ ಯಾರು ನಮ್ಮನ್ನ ಪೋಷಿಸುತ್ತಾರೋ, ನಾನು ಹೇಳುವಂಥದ್ದು, ಸಹಕಾರ ಮಾಡಿರುತ್ತಾರೋ ಅವರ ಬಗ್ಗೆ ತಪ್ಪಾದ ರೀತಿಯಲ್ಲಿ ಮಾತಾಡುವಂಥದ್ದು. ಅದಕ್ಕೆ ಪೌಲನು ಬಹಳ ಸ್ಪಷ್ಟವಾಗಿ ನಮ್ಮ ಹೃದಯ, ನಿಮ್ಮ ವಿಷಯ ವಿಶಾಲವಾಗಿದೆ, ನಮ್ಮ ಹೃದಯವು ಸಂಕೋಚವಿಲ್ಲ, ನಿಮ್ಮ ವಿಷಯ ನಾವು ಕಠಿಣ ಮಾಡಿಕೊಂಡಿಲ್ಲ, ಒಂದು ವೇಳೆ ನಾವು ಕಪಟದಿಂದ ನಿಮ್ಮ ಮಾತಾಡುತ್ತಿಲ್ಲ. ನಿಮ್ಮ ವಿಷಯ ನಮ್ಮ ಹೃದಯ ವಿಶಾಲವಾಗಿರುವುದರಿಂದ ನಮ್ಮ ವಿಷಯದಲ್ಲಿ ನಿಮ್ಮ ಹೃದಯವನ್ನು ವಿಶಾಲ ಮಾಡಿಕೊಳ್ಳಿರಿ. ನೀವು ನನ್ನ ಮಕ್ಕಳೆಂದು ಭಾವಿಸಿ ಹೀಗೆ ಹೇಳುತ್ತೇನೆ ಪ್ರಿಯರೇ, ವಿಶಾಲವಾದಂತ ಹೃದಯ, ಕಷ್ಟಪಡೋರಿಗೋಸ್ಕರವಾಗಿ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡುವಂತ ಹೃದಯ, ಕಷ್ಟ ದುಃಖಗಳಲ್ಲಿ ಹಾದು ಹೋಗುವಂತಹ ಕ್ರಿಸ್ತನಲ್ಲಿ ನಮ್ಮ ಸಹೋದರ ಸಹೋದರಿಯರು ಕರ್ತನ ಯೇಸು ಕ್ರಿಸ್ತನು ಹೇಳಿದ ಹಾಗೆ, ನನಗೆ ಹಸಿವೆ ಆಗಿತ್ತು, ನನಗೆ ಬಾಯಾರಿಕೆ ಆಗಿತ್ತು, ನನಗೆ ಚುಳಿ ಆಗ್ತಾ ಇತ್ತು, ನಾನು ರೋಗದಲ್ಲಿ ಬಿದ್ದಿದ್ದೆ. ಪ್ರಿಯರೇ, ಸ್ವಾಮಿ ನಿನಗೆ ಯಾಕೆ ಚಳಿ ಆಗುತ್ತೆ ಎಂಬುದು ಕೇಳುವಾಗ ಇವರೆಗೆ ಪ್ರೇರಣೆ ನಾವು ಮಾಡುವಂಥದ್ದು ವಿಶಾಲವಾಗಿ ತಮಗಿರುವುದರಲ್ಲಿಯೇ. ಕಳೆದ ಭಾನುವಾರ ಒಬ್ಬ ಕ್ಯಾಥೋಲಿಕ್ ಹೋಗುವಂತ ಒಬ್ಬ ಅಂಕಲ್ ಸಂಗಡ ಮಾತಾಡ್ತಾ ಇದ್ದೆ. ಅವ್ರು ಹೇಳ್ತಾ ಇದ್ರು, ನಮ್ಮ ತುಮಕೂರು ಜಿಲ್ಲೆಯಲ್ಲಿ ದೇವ್ರ ವಾಕ್ಯ ಹೀಗೆ ಬರೆಯಲ್ಪಟ್ಟಿದೆ, ಎರಡಂಗಿದ್ರೆ ಒಂದಂಗಿ ಇನ್ನೊಬ್ಬರು ಕೊಡು ಅಂತ. ಆದ್ರೆ ನನ್ನ ಮಗ ಹಾಗೆ ಮಾಡಿಲ್ಲ, ಇವರು ಒಂದು ಅಂಗಿನ ಕೊಟ್ಬಿಟ್ಟಿದ್ದಾರೆ, ಹೇಗಿದೆ ಅಂತ ನನಗೆ ಪ್ರಶ್ನೆ ಮಾಡಿದ್ರು. ಅವಾಗ ನನಗೆ ಒಂದು ಜ್ಞಾಪಕ ಬಂತು. ಒಂದ್ಸಾರಿ ಈಗಾಗಲೇ ಹೇಳಿದ್ದೆ, ನನ್ನ ತಾತ, ನಮ್ಮ ತಂದೆಯವರಪ್ಪ ಒಂದು ದಾರಿಯಲ್ಲಿ ನಡೆದುಕೊಂಡು ಬರುವಾಗ ಅದರ ಸಂಬಂಧಿ ಒಬ್ರು ಎದುರುಗಡೆ ಹೋಗ್ತಾ ಇದ್ರು. ನನ್ನ ಮಗನಿಗೆ ಎಲ್ಲ ಹೆಣ್ಣನ್ನು ನೋಡಕ್ ಹೋಗ್ತಾ ಇದ್ದೇನೆ, ನನ್ನ ಶರ್ಟ್ ಹರಿದೋಗಿದೆ ಅಂತ ಹೇಳಿದ್ರೆ, ನಮ್ಮ ತಾತನಿಗಿದ್ದು ಒಂದೇ ಶರ್ಟ್ ಅಲ್ಲೇ ತೆಗೆದವರು ಕೊಟ್ಟು ಸುಮಾರು ಒಂದು ತಿಂಗಳುಗಳ ಕಾಲ ನಮ್ಮ ತಾತ ಅವರು ಆ ಶರ್ಟ್ ಇಲ್ಲದೆ ಜೀವಿಸುತ್ತಿದ್ರು ಎಂಬುದಾಗಿ ನಮ್ಮ ಅಜ್ಜಿ ಹೇಳಿದಂತ ಕಥೆ. ನಮ್ಮ ತಾತ ನಾನು ನೋಡಿಲ್ಲ, ಅಜ್ಜಿ ಹೇಳಿದಂತ ಕಥೆ ಅದು ನಿಜವಾಗಿದೆ. ಯಾಕಂದ್ರೆ ಆ ರೀತಿ ಅವರು ಸತ್ಯಕ್ಕೆ ಜೀವಿಸಿದಂತವರು. ಪ್ರಿಯರೇ, ವಿಶಾಲ ಅದು ಏನು ಕೇಳಿದ ತಕ್ಷಣ ವಿಷಯ ಯಥಾರ್ಥವಾಗಿ ನೀನು ಕೊಡು. ಅದಕ್ಕೆ ನಾನು ಮಧ್ಯದಲ್ಲಿ ಧ್ಯಾನ ಮಾಡ್ತಾ ಅನಿಸಿದೊಂದು ಯಥಾರ್ಥವಾದ ಹೃದಯ. ಅದು ಒಂದು ಪೂರ್ವಕಾಲ ವೃತ್ತಾಂತ ಹೀಗೆ ಹೇಳ್ತೇನೆ. ಒಂದು ಪೂರ್ವಕಾಲ ವೃತ್ತಾಂತ 29ನೇ ಅಧ್ಯಾಯದ ಅಲ್ಲಿ ಇರುವುದೇ ನೋಡಿಕೊಳ್ಳೋಣ. ಒಂದು ಪೂರ್ವಕಾಲ ವೃತ್ತಾಂತ 29ನೇ ಅಧ್ಯಾಯದ 19ನೇ ವಾಕ್ಯ. ಇಲ್ಲಿ ನಾವು ಗಮನಿಸ್ತೇವೆ ಪ್ರಿಯರೇ, ಒಂದು ಪೂರ್ವಕಾಲ ವೃತ್ತಾಂತದ 29ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ಇಲ್ಲಿ ನೋಡುವಾಗ, ನನ್ನ ಮಗನ ಸೊಲೊಮೋನನು ನಿನ್ನ ಆಜ್ಞೆ ವಿಧಿಗಳನ್ನು ಕೈಗೊಳ್ಳುತ್ತಿರುವಂತೆಯೂ ನಾನು ಯಾವ ಮಂದಿರಕ್ಕೋಸ್ಕರ ಎಷ್ಟು ಸಿದ್ಧಪಡಿಸಿರುತ್ತೇನೋ ಆ ನಿನ್ನ ಮಂದಿರವನ್ನು ಯಥಾರ್ಥ ಮನಸ್ಸಿನಿಂದ, ಕನ್ನಡದ ಯಥಾರ್ಥ ಮನಸ್ಸು ಅಂತಿದೆ, ತೆಲುಗುಗಳಲ್ಲಾದ್ರೆ ಇದು ಯಥಾರ್ಥ ಹೃದಯ ಅಂತ ಹೋಗ್ತಾ ಇದೆ ಪ್ರೇರೆ. ನಿರ್ದೋಷವಾದಂತ ಒಂದು ಹೃದಯ, ಯಥಾರ್ಥವಾದಂತ ಶುದ್ಧಿಯಾದ ಜ್ಞಾನವಾದ ಪ್ರೇರೆ. ರಾತ್ರಿ ನಾವು ಧ್ಯಾನ ಮಾಡುವಾಗ ಈ ಹೃದಯ ನಮ್ಮಲ್ಲಿದೆಯಾ? ವಿಶಾಲವಾದ ಶುದ್ಧವಾದ ಅಪೊಸ್ತಲ ಕೃತ್ಯಗಳು 16ನೇ ಅಧ್ಯಾಯದ 14ನೇ ವಾಕ್ಯ. ಇಲ್ಲೊಂದು ಹೃದಯ ಇದೆ, ಇದೆಲ್ಲರೂ ಧ್ಯಾನ ಮಾಡಿದ್ದೆ ಪ್ರೇರೆ. 16ನೇ ಅಧ್ಯಾಯದ 14ನೇ ವಾಕ್ಯದ ಒಂದು ಹೃದಯ. ನಮ್ಮ ಮಾತುಗಳನ್ನು ಕೇಳಿದವರಲ್ಲಿ ಲುದ್ದೆಳೆಂಬ ಸ್ತ್ರೀ ಇದ್ದಳು. ಆಕೆ ಧೂಮ್ರವರ್ಣದ ವಸ್ತ್ರಗಳನ್ನು ಮಾರುವವಳು, ತುವೈತ್ಯರೆಂಬ ಊರಿನವಳು, ದೇವಭಕ್ತಳಾಗಿದ್ದಳು. ಪೌಲನು ಹೇಳಿದ ಮಾತುಗಳಿಗೆ ಲಕ್ಷ್ಯ ಕೊಡುವುದಕ್ಕೆ ಕರ್ತನು ಆಕೆ ಹೃದಯವನ್ನು ತೆರೆದನು. ತೆರೆದ ಹೃದಯ, ತೆರೆಯಲ್ಪಟ್ಟಂತ ಹೃದಯ, ಅದೇ ವಿಶಾಲವಾದ ಹೃದಯ, ಅದೇ ಶುದ್ಧ ಹೃದಯ, ಅದೇ ಯಥಾರ್ಥವಾದ ಹೃದಯ. ಅದು ಹರ್ಷೋಲ್ಲಾಸ ಪಡುವಂತ ಕೀರ್ತನೆ ನೋಡ್ತೇವೆ. ಸಂತೋಷದ ಹೃದಯ, ಸಮಾಧಾನದ ಹೃದಯ, ಜಯಘೋಷ ಮಾಡುವಂತ ಹೃದಯ. ಪ್ರೇರೆ, ಮನುಷ್ಯನಲ್ಲಿರುವಂತಹ ಎರಡು ಹೃದಯ, ಇರುವಂತದ್ದು ಒಂದೇ ಹೃದಯ, ಎರಡು ಗುಣಗಳು. ಒಂದು, ಈಗ ನೋಡುತ್ತಾ ಬಂದಿದ್ದೇವೆ, ಅಪನಂಬಿಕೆ, ಕಠಿಣ, ಮೊಂಡುತನ, ಮೋಸ, ಕಪಟ, ಅನ್ಯಾಯ, ಮರಳುಗೊಳ್ಳುವ ಆ ಹೃದಯದಲ್ಲಿರುವಂತಹ ಗುಣಗಳು ನಮ್ಮಲ್ಲಿ ಅಡಕವಾಗಿದ್ದರೆ ಪ್ರೇರೆ, ಹೃದಯವೆಲ್ಲಕ್ಕಿಂತಲೂ ಮೋಸಕರವಾದ, ಎಂದಿಗೂ ವಾಸಿಯಾಗದಂತ ರೋಗಕ್ಕೆ ಗುರಿಯಾಗಿದೆ.
ಈ ಗುಣಗಳದ್ದು ವಾಸಿ ಆಗಲ್ಲ ಪ್ರಿಯರೇ. ಈಗೋ ತೆರೆಯಲ್ಪಟ್ಟ ಹೃದಯ, ಹೇಗೆ ಈ ಲದ್ದಿಳ ಹೃದಯ ತೆರೆಯಲ್ಪಟ್ಟಿತೋ ನಮ್ಮ ಹೃದಯವು ಪ್ರಕಟಣೆ ಗ್ರಂಥದ 3:20 ಬಹಳ ಸ್ಪಷ್ಟವಾಗಿ ಅನೇಕ ಸಾರಿ ನಾವು ಧ್ಯಾನ ಮಾಡುತ್ತೇವೆ, ಹೇಳ್ತೇವೆ. ಪ್ರಕಟಣೆ ಗ್ರಂಥದ 3ನೇ ಅಧ್ಯಾಯದ 20ನೇ ವಾಕ್ಯ ಕಂಠಪಾಠ ವಾಕ್ಯವಿದು. ಏನೆಂಬುದಾಗಿ ಅಲ್ಲಿ ನೋಡ್ತೇವೆ 3:20. ಇಗೋ ಬಾಗಿಲಿನಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ, ಯಾವನಾದನು ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ಅವು ಪೌಲನು ಹೇಳುತ್ತಿರುವಂತಹ ಸತ್ಯ ಸುವಾರ್ತೆಯ ಮಾತುಗಳನ್ನು, ಪರಲೋಕದೊಡೆಯನು ಭೂಮಿಗೆ ಬಂದು ಪಾಪಿಗಳಿಗೋಸ್ಕರವಾಗಿ ಪ್ರಾಣ ಕೊಟ್ಟಂತ ಮಾತುಗಳನ್ನು, ಆ ಕಲ್ವರಿ ಶಿಲುಬೆಯಲ್ಲಿ ಪಾಪಿಗಳಿಗೋಸ್ಕರವಾಗಿ ಸುರಿಸಲ್ಪಟ್ಟ ರಕ್ತಧಾರೆಯ ಮಾತುಗಳನ್ನು ಹೇಳುತ್ತಿರುವಾಗ ತೆರೆದ ಹೃದಯ. ಪ್ರೇರೆ, ಪರಮಗೀತೆಯಲ್ಲಿ ಇಲ್ಲಿ ಗಮನಿಸೋಣ. ಪರಮಗೀತೆಯ 5ನೇ ಅಧ್ಯಾಯದ 24ನೇ ವಾಕ್ಯವನ್ನು ನಾವು ಗಮನಿಸುವಾಗ, ಪರಮಗೀತೆ 5ನೇ ಅಧ್ಯಾಯದ 2-3 ವಾಕ್ಯಗಳನ್ನು ನಾವು ಗಮನಿಸುವಾಗ, ನಾನು ನಿದ್ರೆಗೊಂಡಿದ್ದರು, ನನ್ನ ಹೃದಯ ಎಚ್ಚರಗೊಂಡಿತ್ತು, ಎಚ್ಚರವಾದ ಹೃದಯ. ಯಾಕೆ ಎಚ್ಚರಗೊಂಡಿತ್ತಿಕೆ ಹೃದಯವು? ಈಗೋ ಎನ್ನಿಯನು ಕದ ತಟ್ಟಿ, ಬಾಗಿಲಿನ ಬಳಿಯಲ್ಲಿ ನಮ್ಮ ಎನ್ನಿಯನು, ಒಡೆಯನು, ನಮ್ಮ ಮದಲಿಂಗನು, ನಮ್ಮ ಪ್ರಿಯನು ತಟ್ಟುತ್ತಿರುವಾಗ ಯಾವನಾದರೂ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ, ಪ್ರೇರೆ, ನಮ್ಮ ಹೃದಯ ತೆರೆಯಲ್ಪಟ್ಟಿದೆ ಕ್ರಿಸ್ತನಿಗೋಸ್ಕರವಾಗಿ. ಈ ಹೃದಯ ಸಿಂಹಾಸನವನ್ನು ಅದನ್ನು ಸ್ವಂತವಾಗಿ ಕೊಟ್ಟಿದ್ದರೆ, ಕ್ರಿಸ್ತನ ಕಾರ್ಯಗಳಿಗೋಸ್ಕರವಾಗಿ, ಕ್ರಿಸ್ತನ ಸೇವೆ ನಿಮಿತ್ತವಾಗಿ, ಕ್ರಿಸ್ತನ ರಾಜ್ಯ ನಿಮಿತ್ತವಾಗಿ, ಪರಲೋಕ ಸಂದೇಶ ನಿಮಿತ್ತವಾಗಿ ವಿಶಾಲವಾದಂತ ಹೃದಯ, ಕಪಟವಿಲ್ಲದ ಹೃದಯ. ಪ್ರೇರೆ, ದೇವರಿಗೆ ಇಷ್ಟವಾದ ಯಜ್ಞ. ಹಾಗಾದ್ರೆ ರಾತ್ರಿ ನಾವು ಕಲಿತುಕೊಳ್ಳೋಣ, ಪರೀಕ್ಷೆ ಮಾಡಿಕೊಳ್ಳೋಣ. ಪ್ರೇರೆ, ಪಶ್ಚಾತ್ತಾಪ ಪಡುವಂಥದ್ದು. ಭಕ್ತನಾಗಿರುವ ದಾವೀದನು ಕರ್ತನ ಮುಂದೆ ಹೃದಯಾಂತರಾಳದಿಂದ 51ನೇ ಕೀರ್ತನೆಯ 1ನೇ ವಾಕ್ಯವನ್ನು ಗಮನಿಸುವಾಗ, ಕೀರ್ತನೆ 51 1ನೇ ವಾಕ್ಯದಲ್ಲಿ ನಾವು ಗಮನಿಸುವ, ಪ್ರೀತಿ ಸ್ವರೂಪನ ದೇವರೇ ನನ್ನನ್ನು ಕರುಣಿಸು. ಒಪ್ಪಿಸಿಕೊಡುವಂತ ಹೃದಯ. ಇಲ್ಲಿ ಹೇಳ್ತಾನೆ 3ನೇ ವಾಕ್ಯ, ನಾನು ದ್ರೋಹಿ ಎಂದು ನಾನೇ ಒಪ್ಪಿಕೊಂಡಿದ್ದೇನೆ. ಪಶ್ಚಾತ್ತಾಪ ಪಡುವಂತ ಹೃದಯ. ಕರ್ತನಿಗೋಸ್ಕರ ಹೃದಯ ತೆರೆಯಲ್ಪಟ್ಟಿದ್ದರೆ, ಕರ್ತನ ವಿಷಯದಲ್ಲಿ ನಮ್ಮ ಹೃದಯ ವಿಶಾಲವಾಗಿದ್ದರೆ, ನಮ್ಮ ಹೃದಯವು ಶುದ್ಧವುಳ್ಳ ಹೃದಯವಾಗಿದ್ದರೆ, ಜ್ಞಾನವುಳ್ಳ ಹೃದಯವಾಗಿದ್ದರೆ, ಕರ್ತನ ಘನಪಡಿಸುವಂತ ಹೃದಯವಾಗಿದ್ದರೆ, ಈ ಹೃದಯ ಕರ್ತನಿಗೆ ಸಿಂಹಾಸನವಾಗಿದ್ದರೆ, ಮನುಷ್ಯ ಮಾತ್ರದವರು ಲೋಕದಲ್ಲಿದ್ದೇವೆ. ಅನೇಕ ಸಲ ನಮ್ಮ ನೋಟದಿಂದಲೋ ನಮ್ಮ ಮಾತಿನಿಂದಲೋ ಒಂದು ವೇಳೆ ತಪ್ಪು ಮಾಡಿದಾಗ ದೇವರ ಮುಂದೆ ನಾನು ದ್ರೋಹಿ, ನನ್ನ ಪಾಪಿ ಎಂಬುದಾಗಿ ಪಶ್ಚಾತ್ತಾಪಪಟ್ಟು ಒಪ್ಪಿಕೊಳ್ಳುವಂತ ಹೃದಯ ನಮ್ಮಲ್ಲಿದೆಯಾ? ಅಥವಾ ಕೊಬ್ಬಿದ ಹೃದಯ? ಜ್ಞಾನೋಕ್ತಿಯಲ್ಲಿ ನೋಡ್ತೇವೆ, ಕೊಬ್ಬಿದ ಹೃದಯ. ಅವರ ಹೃದಯ ಕೊಬ್ಬಿತು, ಒಪ್ಪಿಕೊಳ್ಳಲ್ಲ. ಪ್ರೇರೆ, ದುಷ್ಟನ್ನು ಮರಳುಗೊಳಿಸುವಂತ ನಾನು ಏನ್ ಮಾಡಿದ್ದೇನೆ? ಯೋಹಾನನು ಹೇಳ್ತಿದ್ದೇನೆ, ಪ್ರೇರೆ, ನಮ್ಮ ಹೃದಯ ನಮ್ಮನ್ನ ದೋಷಿಗಳೆಂದು ಹೇಳದೇ ಇದ್ರೆ, ನಿರ್ಣಯಿಸಿದ್ರೆ, ಆದ್ರೆ ಒಂದು ವೇಳೆ ಇಲ್ಲ ಮಗನೇ ಮಗಳೇ, ನೀನಿಂಥ ಕೆಲಸಗಳನ್ನ ಮಾಡಿ ನಿನ್ನಲ್ಲಿಟ್ಟರೆ ನಮ್ಮ ಆತ್ಮವನ್ನು ಒಯ್ಯುತ್ತಾ ಇದೆ ಎಂಬುದಾಗಿ ಹೇಳುವಾಗ ಅದಕ್ಕೆ ನಾವು ವಿಧೇಯರಾಗಿ, ಯಾಕೆಂದ್ರೆ ನಮ್ಮಲ್ಲಿರುತ್ತದೆ ಕ್ರಿಸ್ತನ ಆತ್ಮ. ಪ್ರೇರೆ, ಯಾವನಿಗಾದ್ರೂ ಕ್ರಿಸ್ತನ ಆತ್ಮ ಇಲ್ಲದಿದ್ದರೆ, ದೇವರ ಆತ್ಮ ಇಲ್ಲದಿದ್ದರೆ, ರೋಮಪತ್ರಿಕೆ 8ನೇ ನೋಡ್ತೇವೆ, ದುಃಖಿಸುವುದು ಬೇಡ. ಈಗೋ ಜೀವ ಸ್ವರೂಪನಾದ ದೇವರನ್ನು ಬಿಟ್ಟು ಹೋಗುವಂತ ಅಪನಂಬಿಕೆಯುಳ್ಳ ಕೆಟ್ಟರದು ಯಾವನಲ್ಲಿ ಇರಬಾರದು. ಪ್ರಿಯರೇ, ಜೀವ ಸ್ವರೂಪ ದೇವರನ್ನು ಬಿಟ್ಟು ಹೋಗುವಂತ ಯಾವಾಗ? ಈಗೋ ಈ ಒಂದು ಭಯಂಕರವಾದ ಕಪಟ ನಾಟಕ, ವೇಷಧಾರಣೆ, ಭಯಂಕರವಾಗಿರುತ್ತ ಮರಳಾಗುವ, ಮೋಹಗೊಳ್ಳುವಂತ ಆ ಕಡೆ ಹೃದಯ ಹೋಗುತ್ತದೋ, ಇಲ್ಲಿ ಜೀವ ಸ್ವರೂಪನ ವಾಸ ಮಾಡಲು ಸಾಧ್ಯವಿಲ್ಲ. ಪ್ರೇರೆ, ನಾವು ಸುವಾರ್ತೆಯಲ್ಲಿ ನೋಡ್ತೇವೆ, ಒಂದು ಮನೆಯಲ್ಲಿ ಮೊದಲು ಒಂದು ದೇವ ವಾಸ ಮಾಡ್ತಾ ಇತ್ತು. ಅಲ್ಲಿಗೆ ಬೆಳಕಾಗಿ ಬಂದ ಯೇಸು ಕ್ರಿಸ್ತನ ಬಂದಾಗ ಆ ದೆವ್ವ ಬಿಟ್ಟು ಹೋಯಿತು. ಪ್ರತಿದಿನ ಬಂದು ಬಾಗಿಲು ನೋಡ್ಕೊಂಡು ಹೋಗ್ತಾ ಇತ್ತು. ಆ ಮನೆ ಚೆನ್ನಾಗಿತ್ತು. ಅದು ಒಂದು ದಿನ ಬಂದು ನೋಡಿದಾಗ ಆ ಮನೆಯಲ್ಲಿದ್ದಂತ ಬೆಳಕು ಅಥವಾ ಕ್ರಿಸ್ತನ ಬಿಟ್ಟು ಹೋಗಿದ್ದನು. ಆಮೇಲೆ ಇದೇನ್ ಮಾಡ್ತಂತೆ, ತನಗಿಂತ ಕೆಟ್ಟವುಗಳಾದ 7 ದೆವ್ವಗಳನ್ನ ಕರ್ಕೊಂಡು ಬಂತು. ದೇವ್ ಜನರೇ, ಈ ರಾತ್ರಿ ಕಲ್ತುಕೊಳ್ಳೋಣ. ಕರ್ತನಿಗೆ ಆ ಶಬ್ದವನ್ನ ಕೇಳಿ, ಇಗೋ ಯೇಸುವೆ ಕ್ರಿಸ್ತನು, ಪರಲೋಕ ರಾಜ್ಯ ಆತನಿಂದಲೇ, ನಿತ್ಯ ಜೀವ ಆತನಲ್ಲಿಯೇ, ಈ ಲೋಕವನ್ನು ಬಿಟ್ಟು ಪರಲೋಕಕ್ಕೆ ಮಾರ್ಗ ಯೇಸು ಕ್ರಿಸ್ತನೇ ಎಂಬುದಾಗಿ ಕೇಳಿಸಿಕೊಂಡು ನಾವೆಲ್ಲ ರಕ್ಷಿಸಲ್ಪಟ್ಟಿದ್ದೇವೆ. ಆ ಪರಲೋಕ ರಾಜ್ಯಕ್ಕಾಗಿ ಎದುರು ನೋಡ್ತಾ ಇದ್ದೇವೆ. ಏನಿದ್ದರೂ ಇಲ್ಲದೆ ಹೋದರು ಹೃದಯದಲ್ಲಿ ಪ್ರತಿನಿತ್ಯ ಹರ್ಷಾನಂದನ ಮಾಡ್ತಾ ಇದ್ದೇವೆ.
ಒಂದು ವೇಳೆ ಒಂದು ವೇಳೆ ಯಾವುದು ವಿಷಯಗಳಲ್ಲಿ ಸಿಕ್ಕಿಕೊಂಡು ನನ್ನ ಜೀವನ ಸೋಲು, ನನ್ನೆಲ್ಲರೂ ಕೈ ಬಿಟ್ರು, ಇಲ್ಲೂ ನನಗೆ ಸಮಾಧಾನ ಇಲ್ಲ ಎಂಬುದಾಗಿ ಒಂದು ವೇಳೆ ಕೆಟ್ಟ ಅಪನಂಬಿಕೆಗಳ ಹೃದಯ, ಕೆಟ್ಟ ಅಪನಂಬಿಕೆಯಾಗಿ ನಾವು ಮಾರ್ಪಟ್ರೆ ಪ್ರೇರೆ ನಾವು ದೇವರ ರಾಜ್ಯಕ್ಕೆ ಹೋಗುದಿಲ್ಲ. ಅದಕ್ಕೆ ದೇವರಾತ್ಮನ ಒಂದು ದಾಹ, ಜೀವ ಸ್ವರೂಪನಾದ, ಒಂದು ವೇಳೆ ಈ ಹೃದಯದಲ್ಲಿ ಅನೇಕ ಹೆಸರುಗಳು, ಯೋಬನು ಹೇಳ್ತಾನೆ, ನಾನು ಬರುವಾಗ ಒಬ್ಬನಾಗಿ ಬಂದೆ, ನನ್ನ ತಾಯಿ ಗರ್ಭದಲ್ಲಿ ಹುಟ್ಟಿದ್ದು ಒಬ್ಬನೇ, ಹೋಗುವಾಗಲೂ ಒಬ್ಬನೇ, ಯೆಹೋವನೇ ಕೊಟ್ಟನು, ಯೆಹೋವನು ತೆಗೆದುಕೊಂಡನು. ಪ್ರೇರೆ, ಈ ಜೀವ ಸ್ವರೂಪನಾದ ದೇವರನ್ನು ಬಿಟ್ಟು ಹೋಗುವುದಕ್ಕಾಗಿ ನಮ್ಮನ್ನ ಪೀಡಿಸುವಂತದ್ದು ಯಾವುದೇ ಸಂಬಂಧಗಳಾದರೂ ಚಿಂತಿಸುವುದು ಬೇಡ. ಜೀವ ಸ್ವರೂಪನಾದ ದೇವರನ್ನು ಬಿಟ್ಟು ಹೋಗುವ ಅಪನಂಬಿಕೆಗಳ ಕೆಟ್ಟ ಹೃದಯ ಅವನಲ್ಲಿ ಇರಬಾರದು. ಎಷ್ಟೊಂದು ದಾಹ. ಆದ್ದರಿಂದ ಈ ರಾತ್ರಿ ಕೇಳಿಸಿಕೊಳ್ತಿರುವಂತ ನಾವುಗಳು, ಎಂತ ಹೃದಯವು ನಮ್ಮಲ್ಲಿ ಅಡಕವಾಗಿದೆ. ಯಾವುದಕ್ಕಾಗಿ ಲುದ್ದೆಳ ಹೃದಯವು ದೇವರ ವಾಕ್ಯಕ್ಕಾಗಿ ತೆರೆಯಲ್ಪಟ್ಟಿದ್ದು, ದೇವರ ದಯೆಗಾಗಿ, ದೇವರ ಪ್ರೀತಿಗಾಗಿ, ದೇವರ ಕರುಣೆಗಾಗಿ, ದೇವರ ರಾಜ್ಯಕ್ಕಾಗಿ ತೆರೆಯಲ್ಪಟ್ಟಂತ ಲುದ್ದೆಳ ಹೃದಯ. ಅದಕ್ಕಾಗಿ ಆಕೆ ಹೆಸರು ಪರಿಶುದ್ಧ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ಈ ರಾತ್ರಿ ವೇಳೆಯಲ್ಲಿ ನನ್ನೊಡನೆ ಪ್ರಿಯರೇ, ನನ್ನನ್ನು ಸಮೇತ ನಮ್ಮ ಹೃದಯ ಯಾವುದಕ್ಕಾಗಿ ತೆರೆಯಲ್ಪಟ್ಟಿದೆ, ಯಾವುದಕ್ಕಾಗಿ ನಮ್ಮ ಹೃದಯವನ್ನು ವಿಶಾಲ ಮಾಡಿಕೊಂಡಿದ್ದೇವೆ? ಪಾಪಕ್ಕಾಗಿಯ, ಪರಿಶುದ್ಧತೆಗಾಗಿಯ? ಪರಿಶುದ್ಧತೆಗೋಸ್ಕರ ನಾವು ತೆರೆಯಲ್ಪಟ್ಟಿದ್ದರೆ ಈ ಹೃದಯದಲ್ಲಿ ತಟ್ಟುತ್ತಿರುವಂತಹ ಮೊದಲಿನ ಎಣ್ಣೆಯನ್ನು ನನ್ನ ಹೃದಯ ಎಚ್ಚರಗೊಂಡಿದ್ದೆಂಬುದಾಗಿ ಸ್ತೋತ್ರ ಹೇಳಿದ ಹಾಗೆ, ಈ ಹೃದಯ ನಮ್ಮ ರಾಜನು, ನಮ್ಮ ಮೊದಲಿಂಗನು, ನಮ್ಮನ್ನ ಕರೆದೋಸ್ಕರವಾಗಿ ಪರಲೋಕದ ಭೂಮಿಗೆ ಬರುತ್ತಿರುವಂತಹ ಮಹೋನ್ನತನಾದ ಯೇಸು ಕ್ರಿಸ್ತನಿಗೆ ತೆರೆಯಲ್ಪಡೋಣ. ಅದಕ್ಕಾಗಿ ನಾವು ಕಾದಿರೋಣ. ಅದರ ವಿಷಯದಲ್ಲಿ ನಾವು ವಿಶಾಲವಾಗಿರೋಣ. ಪ್ರೇರೆ, ತಕ್ಕ ಕಾಲದಲ್ಲಿ ತಕ್ಕ ಫಲವನ್ನ ಕೊಯ್ಯುವೆವು, ಅನುಭವಿಸುವೆವು, ಅನಿತ್ಯತ್ವವನ್ನು ಹೊಂದಿಕೊಳ್ಳುವೆವು. ಆದ್ರೆ ಭೂಲೋಕದಲ್ಲಿರುವ ತನಕ ಪ್ರೇರೆ, ಯೂದನು, ಇನ್ನು ಅನೇಕರು ಮರಳುಗೊಂಡಂತ ಸೌಲನು, ಇಂಥ ಎಲ್ಲಕ್ಕಿಂತಲೂ ವಾಸಿಯಾಗದ ಕೆಟ್ಟ ಹೃದಯವನ್ನು ಪಡೆದುಕೊಳ್ಳದೆ ಮಹೋನ್ನತನಿಗೋಸ್ಕರವಾಗಿ ಶುದ್ಧವಾದ ಹೃದಯ, ಜ್ಞಾನ ಹೃದಯ, ಯಥಾರ್ಥವಾದ ಹೃದಯ, ನಿಷ್ಕಳಂಕವಾದ ಹೃದಯ, ಕರ್ತನು ಯಾವಾಗಲೂ ತಟ್ಟಿದ್ರೆ ಎಚ್ಚರವಾಗಿರುವಂತ ಹೃದಯ, ಎನ್ನಿಯನು ಕದಾ ತಟ್ಟುವಾಗ ನನ್ನ ಹೃದಯ ಎಚ್ಚರಗೊಂಡಿತ್ತೊಮ್ಮೆ. ಎಚ್ಚರವಾಗಿರೋಣ. ಪರಲೋಕ ರಾಜ್ಯದ ಆಶೀರ್ವಾದವನ್ನು ಪಡೆದುಕೊಳ್ಳೋಣ. ಒಂದು ವೇಳೆ 1-2 ನಿಮಿಷ ಮುಂದೆ ಹೋಗಿರ್ಬೋದು. ಕರ್ತನ ಸ್ತೋತ್ರವಾಗಲಿ. ಕರ್ತನಿಗೆ ಕೊಟ್ಟಂತ ವಾಕ್ಯ ಸಂದೇಶನ ಆಶೀರ್ವದಿಸಲಿ. ಹಾಗೆ ನಮ್ಮ ಹೃದಯವನ್ನು ಎಲ್ಲರ ವಿಷಯದಲ್ಲಿ, ಈ ರಾತ್ರಿ ವೇಳೆ ಜೀವನದಲ್ಲಿ ಕೂಡಿ ಬಂದಂತ ಎಲ್ಲ ಪ್ರತಿಯೊಬ್ಬರ ವಿಷಯದಲ್ಲಿ ವಿಶಾಲವಾದಂತ ಪ್ರೀತಿಯುಳ್ಳ ಹೃದಯವಾಗಿ ಒಬ್ಬರಿಗೊಬ್ಬರು ಪ್ರಾರ್ಥಿಸೋಣ, ಒಬ್ಬರನ್ನೊಬ್ಬರು ಎಚ್ಚರಿಸೋಣ, ಕರ್ತನ ರಾಜ್ಯವನ್ನು ಕಟ್ಟೋಣ. ಕರ್ತನ ಮಹಾಕೃಪೆ ನಮ್ಮ ಸಂಗಡದಲ್ಲಿ, ಕರ್ತನ ನಾಮದಲ್ಲಿ ಸಹೋದರಗಳು, ದೇವರೆಲ್ಲರನ್ನ ಆಶೀರ್ವದಿಸಲಿ.